ಜೋರು ಸೌಂಡ್ ಆಗ್ಬೇಕಲ್ಲ. ಓಕೆ, ಒಂದು ಚಿಕ್ಕ ಒಂದು ಮನರಂಜನೆ ನಿಮಗಾಗಿ ಒಂದು ಕೆಲವು ಹಾಡುಗಳ ಆನಂದಾಡಿಗಳು ಬಂದಿದ್ದಾರೆ. ಅವರಿಗೂ ನಿಜವಾದ ಸ್ವಾಗತವನ್ನು ಕೊಡ್ತೀನಿ. ಈಗ ಶ್ರೀಧರ್ ಅವರು ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಶ್ರೀಧರ್, ನಾನು ಒಂದಿಷ್ಟು ಹಾಡು ಹೇಳ್ತೀನಿ, ನನ್ನನ್ನು ಒಂದು ಸಿಂಗರ್ ಆಗಿ ಸೆಲೆಕ್ಟ್ ಮಾಡಲೇಬೇಕು. ಓಕೆ, ಆ ಶಬ್ದ ಕಮ್ಮಿ ಆಗುವವರೆಗೆ ನಿಮ್ಮೊಂದಿಗೆ ನಾನು. ಈಗ ಹಳೆಯ ಕಾಲದ ಒಂದು ಸಿನಿಮಾದ ಹಾಡನ್ನು ಕೇಳೋದು, ಅದು ಹೇಗಿತ್ತು? ದ್ವಾರಪಾಲರ ಮರಳಿ ಬಳಿ ಬೈಯುವ ಜಾರತನವ ಸದ್ಬಡಿವ ಸಂಭ್ರಮದ ವಾವ್, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ಇದು ಆಯ್ತು. ಈಗ ಇನ್ನೊಬ್ರು ಹಾಡ್ತಾರೆ, ಅವ್ರು ಯಾರಿರ್ಬೋದು? ಜಯ 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 ತಂಬೂರೀಶ್ವರ ಹೊರದೇವಾರಿ ಸಾಧಿಗೋ ತಂಬೂರಿ, ತಳವಲ್ಲಾತವೀನ ತಂಬೂರೀಶ್ವರ ಹೊರದೇವಾರಿ ಸಾಧಿಗೋ ತಂಬೂರಿ, ಸರಸ ಸಂಗೀತದ ಕುರುಹುಗಳ ರೀತಿಯಂತೆ ಹೊರದೇವಾರಿ ಸಾಧಿಗೋ ತಂಬೂರಿ. ಯಾರಿದ್ದಾರೆ? ಅಶ್ವತ್ಥ. ಈಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದವರು ಒಬ್ಬರಿದ್ದಾರೆ. ಅವರು ಕೂಡ ಹಳೆಯ ಹಾಡುಗಳನ್ನ ಹಾಡ್ತಾ ಇರ್ತಾರೆ. ಅವರೆಲ್ಲರೂ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಯಾವ ಸಿನಿಮಾಗಳಲ್ಲಿ? ನೀವು ಜಾಕಿ ಚೈನ್ ಸಿನಿಮಾ ನೋಡಿದ್ರಲ್ವಾ? ಜಾಕಿ ಚೈನ್ ಸಿನಿಮಾ ಅಂದ್ರೆ ಒಂದು ಚೈನೀಸ್ ಸಿನಿಮಾ. ಆ ಸಿನಿಮಾದಲ್ಲಿ ನಿಮಗೆ ಮ್ಯೂಸಿಕ್ ಹೇಗಿರ್ತಿತ್ತು? ಫೈಟ್ ಇರ್ಬೋದು, ಏನೇ ರೀ ಸಲಾರ್ ಬಂದಿದೆ, ಏನೇ ಬಂದಿದೆ, ಆದ್ರೆ ಚೈನೀಸ್ ಮ್ಯೂಸಿಕ್ ನ ಮಜಾನೇ ಬೇರೆ. ಯಾಕಂದ್ರೆ ತುಂಬ ಅಮ್ಮ ಹೊಡಿತಾ ಇದೆಯಲ್ಲ, ಓಕೆ, ಅದು ಹೇಗಿರುತ್ತೆ? ನಾಗ ಪಾಪ ಸೌಂಡ್ ಏನು ಕಡಿಮೆ ಆಗಲಿಲ್ಲ. ಇರ್ಲಿ, ಈಗ ಸಂಜೆ ವಯಸ್ಸಿಗಿದ್ರು ಸ್ವಲ್ಪ ಸೌಂಡ್ ಕಡಿಮೆ ಆಗ್ಲಿಕ್ಕೆ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೆ. ಈಗ ನಿನ್ನ ಕಥೆಯನ್ನು ಮುಂದುವರಿಸೋಣ. Yes, thank you all, and I welcome you all again. Love you all again. Yes, ಸಂಜು ವೈಟ್ಸ್ ಗೀತ. ಅದಕ್ಕಿಂತ ಮುಂಚೆ ಒಂದು ಕಥೆ ಹೇಳ್ಬೇಕಿದೆ. ಹೇಳಿ. ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ. ನಮ್ಮ ಸಿನಿಮಾಗೆ ನಮ್ಮ ಮಹೇಂದ್ರ ಸರ್ ಕರೆದು ಒಂದು ರೋಲ್ ಕೊಟ್ಟರು. ನಾನು ಟೆಲಿವಿಷನ್ ಮಾಡ್ತಾ ಇದ್ದೆ. ಸೊ ದಿನಕ್ಕಾಗಿ ನಮ್ಮ ಸಿನಿಮಾಗೆ ಒಂದು ರೋಲ್ ಕೊಟ್ಟರು. ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಅಮ್ಮಗೆ ಹೇಳ್ಬೋದು, ನಿಮ್ಮ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಸಿನಿಮಾದಲ್ಲಿ ಸಾಹಸ ಸರಿಯಿಲ್ಲ, ಇಟ್ಟೋಗ್ಬಿಡ್ತೀನಿ, ಯಾರು ಸಾಹಸ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮಮ್ಮ ಯಾರು ನಮ್ಮನ್ನ ಸಾಹಸ ಮಾಡಿದ್ರೆ ಸಾಕು, ಇವನ್ನ ಅವ್ರು ಹಾಳು ಮಾಡೋದಿರ್ಲಿ, ಇವನ್ ಸಹವಾಸ ಮಾಡಿ ಹಾಳು ಮಾಡ್ಬಿಡ್ತಾರೆ ಎಲ್ಲರೂ. ಸೊ ಅದೊಂದು ನಮಗೆ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರು, ನನ್ನ ತಮ್ಮಂದು ಸಪೋರ್ಟ್ ಮಾಡಿದ್ರು. ಸಿನಿಮಾಗೆ ಬಂದು ಆ್ಯಕ್ಟರ್ ಆದಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ನಮ್ಮ ರಘುವಣ್ಣ ನೀನು ಡೈರೆಕ್ಟರ್ ಆಗಲೇಬೇಕು ಅಂತ ಹೇಳೋದು, ಅವ್ರು ಹೇಳಿದ್ರು ಡೈರೆಕ್ಟರ್ ಆಗ್ಬಿಟ್ಟೆ. ಆಮೇಲೆ ಕಷ್ಟ ಸಿಗಾಕೋದು ಸಂಜು ಆಮೇಲೆ ಮಾಡ್ಬಿಟ್ಟೆ, ಚೆನ್ನಾಗಿತ್ತು. ಕೆ ಮಂಜು ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಫ್ಯಾಂಟಾಸ್ಟಿಕ್. ಬಟ್ ಸಂಜು ವೈಟ್ಸ್ ಗೀತ ಇಡೀ ಪಿಕ್ಚರ್ ಮಳೆಯಿಂದ ಮಳೆ ಪಿಕ್ಚರ್ ಒಂದು ಚೆನ್ನಾಗಿರುತ್ತೆ ಮಾಡುವ. ಶುರು ಮಾಡಿದೆ ಫಸ್ಟ್ ಎಲ್ಲ ಊರಿಗೆ ಕಟ್ಟಾಕೊಂಡು ಮಾಡೋಕ್ಕೆ. ಸೊ ಮಾಡ್ತಾ ಬಂದೆ. ನನಗೆ ಒಳ್ಳೆ ಫ್ರೆಂಡ್ ಇವತ್ತು ಈ ವೇದಿಕೆಯಲ್ಲಿ ನಿಲ್ಲಿಸ್ಕೊಂಡು ಕೇತು ಶ್ರೀಕಾಂತ್ ಅವರು. ಇದು ಯಾಕೆ ಹಿಂಗೆ ಕೂತಿದ್ರಿ? ಅದು ದುಡ್ಡಿಲ್ಲ ಹಂಗೆ
ಎಷ್ಟು ದಿನ ಶೂಟಿಂಗ್ ಮಾಡಿದ್ದೆ? 20 ದಿನ ಮಾಡಿದ್ದೀನಿ. ಆಮೇಲೆ ಬಾಯಿಗೆ ಕರ್ಕೊಂಡು ಹೋಗ್ತೀನಿ, ನಮ್ದು ಆನ್ ಗಾಡಿ ಕರ್ಕೊಂಡು ಓಕೆ 9 ಲಕ್ಷ ಕೊಟ್ಟರು. ಅಲ್ಲ, 4 ಲಕ್ಷ ಕೊಡೋಕ್ಕೆ ಮುಂಚೆ ಅವ್ರು ಏನಂದ್ರು ಅದು ನಮ್ಗೆ ಆಡಿಯೋ ಬೇಡ ನಿಮ್ದು. ಅಯ್ಯೋ ಯಾಕೆ ಯಾವುದು ಹೊಸ ಸಿನಿಮಾ ಮಾಡ್ತಾರ ನಾವು ಬೇಡ ಅದು. ಬಟ್ ನಮ್ಮ ಮೋಹನ್ ಸರ್ ಕೇಟಿಶನ್ ಅಂತ ಹೇಳಿ ತುಂಬ ಪ್ರೆಸೆಂಟ್ ಮಾಡ್ಬೋದು. ಕೇಟಿಶನ್ ಅಂತ 9 ಲಕ್ಷ ಕೊಡ್ತೀನಿ ಶೂಟಿಂಗ್ ಮುಗಿಸ ಮತ್ತೆ ನಿಂತೋಯ್ತು. ಯಾಕೆ ದುಡ್ಡಿಲ್ಲ. ಆಮೇಲೆ ಪುನಃ ಶ್ರೀಕಾಂತ್ ಸರ್ ಅವರು ಯಾಕೆ ದುಡ್ಡಿಲ್ಲ ಅಂದರೆ ಭಾಷಾ ಸರ್ ಆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ಭಾಷಾ ಸರ್ ಹತ್ರ ಸಾಲ ಮಾಡಿದ್ರು, ಪುನಃ ನಿಂತೋಯ್ತು. ಓಕೆ ಅವರು 25 ಲಕ್ಷ ಕೊಟ್ಟು ಅದಕ್ಕೆ ಕೊಡಲ್ಲ ಅಂತ. ಆಮೇಲೆ ನಮ್ಮ ಚಿಕ್ಕಪ್ಪನ ಹತ್ರ ಅಷ್ಟು ಇಷ್ಟು ಕಷ್ಟ ನಿಂತು ಏನಿರುತ್ತೆ ನಮ್ಮ ಮನೆಗೆ ಎಲ್ಲ ಮಾರು ಒಂದಷ್ಟು ಮಾಡಿದ್ವಿ, ಅದು ನಿಂತೋಯ್ತು. ಕೊನೆಗೆ ನಮ್ಮ ನಾರಾಯಣ ಸಾಹೇಬ್ ಕೊಡಬೇಕು. ಅವ್ರು ಯಾವಾಗ ಬೇಜಾರಾದ್ರು ನನ್ನ ಕರೆಯೋರು ಬಾರೋ ಅಂತ ಹೋದೆ. ಇನ್ನೂ ಎಷ್ಟಿದೆ ಶೂಟಿಂಗಲ್ಲಿ